ಸೊ ಬಿಗ್ ಬಾಸ್ ಅವರು ಗೋಲ್ಡ್ ಸುರೇಶ್ ಅವರ ಅವಶ್ಯಕತೆ ಇಲ್ಲಿಗಿಂತ ನಿಮ್ಮ ಮನೆಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರನ್ನ ಕಳಿಸ್ಕೊಡ್ತಾರೆ. ಸೊ ಬೇಜಾರಾಯ್ತು ಗುರು, ಯಾಕಂದರೆ ಅಷ್ಟು ಎಲ್ಲ ವಾರಗಳು ಕಷ್ಟಪಟ್ಕೊಂಡು ಆಡ್ಕೊಂಬಂದು ಆ್ಯಕ್ಚುಲಿ ಬರ್ತಾ 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 ಗೋಲ್ಡ್ ಸುರೇಶ್ ಅವರು ಒಂಥರ ಸ್ಮೂತ್ ಆಗಿಬಿಟ್ಟಿರು. ಯಾರು ಏನೇಂದ್ರು ಹ್ಞೂ ಅಂದ್ಕೊಳ್ಳೋದು, ಜಾಸ್ತಿ ಕಿರ್ಚಾಡೋಕೆ ಹೋಗ್ತಾ ಇರಲಿಲ್ಲ, ಜಗಳ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆಟ ಅಂತ ಬಂದಾಗ ಆಟಗಳಾಡ್ಕೊಂಡು ಮಾತಾಡಿಕೊಂಡು ಎಲ್ಲರ ಮಾತಿಗೂ ಕಿವಿ ಕೊಡ್ಕೊಂಡು ಏನೇನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ. ಸೊ ಒಂಥರ ಆ್ಯಕ್ಚುಲಿ ಚೆನ್ನಾಗಿದ್ರು ಮನೆಯಲ್ಲಿ ಒಬ್ಬ ಪ್ಲೇಯರ್ ಆಗಿ. ಅವ್ರು ಸ್ಟಾರ್ಟಿಂಗ್ ಬರೋದಕ್ಕೂ ಹೋಗೋದಕ್ಕೂ ಅವ್ರ ಮೇಲಿನ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ ಮನುಷ್ಯಂಗೆ. ಆ ಥರ ಒಂದು ಚೇಂಜ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ತುಂಬ ಪಾಸಿಟಿವ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದು ಕ್ಯಾಪ್ಟನ್ ಬೇರೆ ಆಗಿದ್ರು ಈ ವೀಕು. ಈ ವೀಕೇ ಹಿಂಗಾಗಿತ್ತಲ್ಲ, ಅಟ್ಲೀಸ್ಟ್ ಈ ವೀಕು ಕ್ಯಾಪ್ಟನ್ ಆಗಿದ್ರು ಅಂದರೆ ನೆಕ್ಸ್ಟ್ ವೀಕ್ ಒಂದು ಸರ್ವೈವ್ ಆಗೋರು. ಸೊ ಆರಾಮಾಗಿ ಇನ್ನೂ 2 ವೀಕ್ ಅವ್ರು ಇರೋರು. ಬಟ್ ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಅಕಸ್ಮಾತ್ ರಿಟರ್ನ್ ಬರ್ತಾರ ಅಥವಾ ಹೋಗ್ತಾರ ಅಂತ ಹೇಳ್ಬಿಟ್ಟು. ಆಮೇಲೆ ಸೊ ನೆಕ್ಸ್ಟ್ ಬರೋದಾದರೆ ಬಿಗ್ ಬಾಸ್ ಅವರು ಈ ವಾರದ ದಿನಸಿನ ಪಡ್ಕೋಬೇಕಂದ್ರೆ ನೀವು ಒಂದು ಟಾಸ್ಕನ್ನು ಮಾಡಬೇಕು ಅಂತ ಹೇಳಿ ಮನೆಯವ್ರಿಗೆಲ್ಲ ಒಂದು ಟಾಸ್ಕನ್ನು ಕೊಡ್ತಾರೆ. ಅವರು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮನೆಯಲ್ಲೆಲ್ಲ ಫುಲ್ಲು ಕಸ ಮಾಡಾಕ್ಬಿಟ್ಟಿರ್ತಾರೆ ಬಿಗ್ ಬಾಸ್, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋವರಲ್ಲಿ. ಸೊ ನಿಮಗೆ ದಿನಸಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಹೇಳಿರ್ತಾರೆ. ಮನೆಯವರೆಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಷ್ಟಪಡ್ಕೊಂಡು ಮಾಡ್ತಾ ಇರ್ತಾರೆ. ಆಯಿತಾ, ರಜತ್ ಅವರು ಅದೇನು ಕೆಲಸ ಮಾಡಿದ್ದೇ ನೋಡಲಿಲ್ಲ ಅಥವಾ ಎಪಿಸೋಡಲ್ಲಿ ತೋರಿಸಿಲ್ವೋ ಅಥವಾ ಅವರೇ ಮಾಡಿಲ್ವೋ ಗೊತ್ತಾಯ್ತಲ್ಲ. ಮನೆಯವರೆಲ್ಲ ಹೇಳಿದ್ ನೋಡೋರು ಅವ್ರೇನು ಮಾಡೇ ಇಲ್ಲ ಅನಿಸ್ತು. ಯಾಕಂದರೆ ಒಂದು ಕಡೆ ನಿಂಗೆ ನಿಂತಿರೋರು ಬೇಕೋ ಬ್ಯಾಡ್ವೋ ಅನ್ನಂಗೆ ಅದೇನೋ ಒಂಚೂರು ತಳ್ತಾರವರು. ಆಯಿತಾ, ಅದು ಬಿಟ್ಟರೆ ಆ ಕಡೆ ಒಂದು ಸೈಡ್ ನಿಂತಿರೋರು, ಈ ಕಡೆ ಒಂದು ಸೈಡ್ ನಿಂತಿರೋರು. ಆಮೇಲೆ ಲಾಸ್ಟಲ್ಲಿ ಬಜಾರ್ ಆದಮೇಲೆ ಅಂತೂ ಏನು ಮುಟ್ಟಕ್ಕೆ ಹೋಗ್ಬಿಟ್ಟು ಸೋಫಾ ಮೇಲೆ ಕಾಲು ಹಾಕೊಂಡು ಕೂತ್ಕೊತಾರೆ. ಅದೂ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಇದ್ರೂ ಅವ್ರು ಮುಂದೆನೇ ನಿಂತ್ಕೊಂಡು ಮನೆಯವ್ರಿಗೆಲ್ಲರೂ ತಾಯ್ತ ಕಟ್ಟಿಸ್ಕೊಬಿಡ್ಬೇಕು, ಹಂಗೆ ಮಾಡಾಕ್ಬಿಡ್ತೀನಿ, ನಾನು ಯಾವೊಂದಿಗೂ ತಲೆ ಬಾಗಲ್ಲ, ಆಯಿತಾ, ನಾನು ಇರೋದೇ ಹಿಂಗೆ, ಆಯಿತಾ. ಎಲ್ಲರೂ ಮನುಷ್ಯರು ಇರೋದು ಹಂಗೇನೆ, ಆಯಿತಾ, ಎಲ್ಲರೂ ಮನುಷ್ಯರೇ, ಆಯಿತಾ. ನಾವು ಅಂತ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ನಾವು ಅಂತ ನೀವು ಅನ್ನೋರೇ ಇರಲ್ಲ, ಆಯಿತಾ. ನೀವು ಅನ್ನೋರಿಲ್ಲ ಅಂದರೆ ಈ ನಾನು ಅಂತಾರಲ್ಲ ಅವರೆಲ್ಲ ಮುದ್ರಕೊಂಡು ಕೂತ್ಕೊಂಡ್ಬಿಡ್ಬೇಕಾಗತ್ತೆ, ಆಯಿತಾ. ಮನೆಯಲ್ಲಿ ಅಷ್ಟು ನೀವು ದೌಲತ್ತಲ್ಲಿ ಮೆರೀತಾ ಇದ್ದೀರಾ, ದೌಲತ್ತಲ್ಲಿ ಇದು ಮಾಡ್ತಾ ಇದ್ದೀರಾ, ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡ್ಬಂದಿರ, ನಾನು ಏನು ಮಾಡಲ್ಲ, ಆ ಕೆಲಸ ಮಾಡಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ಆ ಥರ ನೋಡ್ಕೊಂಡಿರೋದಕ್ಕೆ ನೀವು ಹಂಗಿರೋದು. ಆ ದೌಲತ್ ಬಂದಿರೋದು ನಿಮ್ಮಿಂದ ಅಲ್ಲ, ನಿಮ್ಮನ್ನು ಹಂಗೆ ಸಾಕಿರೋದಕ್ಕೆ, ನನ್ನ ಮಗ ಯಾರ ಮುಂದೆನೂ ತಲೆ ತೆಗಿಸ್ಬಾರ್ದು ಅಂತ ಸಾಕಿರೋದಕ್ಕೋ ಅಥವಾ ಅಕ್ಕಪಕ್ಕದವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಿರೋಕ್ಕೆ ಆ ದೌಲತ್ ಬಂದಿರೋದು, ಆಯಿತಾ. ಅವರ ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಅದು ಬಂದಿರೋದು, ಆಯಿತಾ. ನಾನು ದೊಡ್ಡಿದು, ನಾನು ಏನು ಕೆಲಸ ಮಾಡಲ್ಲ, ನಂಗೆ ಕೊಟ್ಟಿರೋಷ್ಟೇ ಮಾಡೋದು ಎಲ್ಲ ಮಿಕ್ದವರೆಲ್ಲ ಇನ್ನೇನಕ್ಕೆ ಮಾಡ್ತವ್ರೆ, ಏನು ಅವರು ಮಾಡಬೇಕು ಅಂತ ಏನಿದೆ. ಇವಾಗ ಬೆಳಗ್ಗೆ ಮಾಡಿಬಿಟ್ಟು ನಾನು ತೊಳ್ಕೊಳ್ದವ್ರು ಯಾರೋ ನೋಡಲ್ಲ ಅಂತ ಹೇಳ್ಬಿಟ್ಟು ತೊಳ್ಕೊಳ್ದೆ ಬಂದ್ಬಿಡ್ತೀರಾ. ತೊಳ್ಕೊತಿರತ್ತಾನೆ ನೀಟಾಗಿ. ಏನಕ್ಕೆ? ನಾವು ಶುದ್ಧವಾಗಿರಬೇಕು, ನಾವು ಸ್ವಚ್ಛವಾಗಿರಬೇಕು, ಅದು ನಮ್ಗೆ ಇರಿಟೇಟ್ ಆಗಬಾರ್ದು, ಆಯಿತಾ, ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇರ್ತಾನೆ. ಹಂಗೇನೆ ಇರೋ ಜಾಗಗಳನ್ನು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ, ಆಯಿತಾ, ಅದು ಹೆಂಗೆ ಗುರು, ಕಣ್ಣು ಮುಂದೆ ಕಸ ಇರುತ್ತೆ, ಅದನ್ನೇನು ತುಣ್ಕೊಂಡು ಓಡಾಡೋಕ್ಕಾಗತ್ತಾ? ಆ ಕಣ್ಮುಂದೆ ಅಲ್ಲೈತೆ ಅಂದ್ಬಿಟ್ಟು ಅದನ್ನು ತುಣ್ಕೊಂಡು ಅದನ್ನ ನೋಡ್ಕೊಂಡು ಅಲ್ಲೇ ಓಡಾಡೋಕ್ಕಾಗತ್ತಾ? ಅದನ್ನ ಎತ್ತಿ ಹಾಕ್ಬೇಕು ತಾನೆ, ಅದನ್ನು ಬಾಚಾಕ್ಬೇಕು ತಾನೆ. ನಾನು ಮಾಡಲ್ಲ ಅಂತ ಕೂತ್ಕೊಂಡ್ಬಿಡೋದಂತೆ. ಏನದು? ಸೊ ಆ್ಯಕ್ಚುಲಿ ಇವತ್ತು ನನಗೆ ಗೌತಮಿ ಅವರು ತುಂಬ ಇಷ್ಟ ಆದರು. ಅವರು ಮಾತಾಡಿದಂಥ ರೀತಿ, ಆಯಿತಾ, ರೈಸ್ ಮಾಡಿದಂಥ ಪಾಯಿಂಟ್ಸು ಬೇಡ, ಇದು ಪಾಸಿಟಿವ್ ನೆಗೆಟಿವ್ ಮಕ್ವಾಡ ಇದೇನೂ ಅಲ್ಲ. ನಿಮ್ಮ ಮಾತು ಅಂತ ಬಂದಾಗ ಅದು ನಿಂತ್ಕೊಂಡು ಅವ್ರು ತಪ್ಪು ಮಾಡ್ತಾಯಿದ್ದಾರೆ ಅಂತ ನಿಂತ್ಕೊಂಡು ಅದನ್ನು ಮಾತಾಡ್ತಾರಲ್ಲ, ಅದು ಸ್ಟ್ಯಾಂಡು ತಗೊಳ್ಳೋದು ಅಂದರೆ. ಆ್ಯಕ್ಚುಲಿ ಗೌತಮಿ ಅವರು ಇವಾಗ ಅದನ್ನು ತಗೊಂಡ್ರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಆಯಿತಾ. ಗೌತಮಿ ಅವ್ರು ಮಾತಾಡಿದಾಗಲಿ ಅವ್ರು ಹೇಳಿದಾಗಲಿ, ಆಯಿತಾ, 1% ರಿಗ್ರೆಟ್ ಇಲ್ಲ ಅಂದರೆ ನಾನು ಹಂಗೆ ಮಾಡ್ಬಿಡ್ತೀನಿ, ಇದನ್ನು ಮಾಡ್ಬಿಡ್ತೀನಿ, ಮನೇಲಿರೋರಿಗೆಲ್ಲ ತಾಯ್ತ ಕಟ್ಟಿಸ್ಕೊಳಂಗೆ ಮಾಡ್ಬಿಡ್ತೀನಿ. ಏನು ಮನೇಲಿ ಯಾರೂ ಇಲ್ಲ ಅಂದ್ಕೊಳಪ್ಪ, ಇವರೊಬ್ಬರೇ ಇರೋದು, ಏನು ಕುತ್ಕೊಂಡು ಭಜನೆ ಮಾಡ್ತಾರ? ಅಲ್ಲಿರೋರ ಜೊತೆನೇ ಆಟ ಆಡ್ಬೇಕು ತಾನೆ, ಅಲ್ಲಿರೋರ ಜೊತೆನೇ ಬೆರೀಬೇಕು ತಾನೆ. ಆಮೇಲೆ ಅವ್ರನ್ನೇ ಕೇಳ್ಕೊಂಡು ಹೋಗ್ತಾರೆ, ಬಾರಪ್ಪ ಆಟಾಡೋಣ ಅಂತೇಳ್ಬಿಟ್ಟು. ಹೆಂಗಿರ್ತಾರೆ ನೋಡಿ ಬಿಗ್ ಬಾಸು. ಆಯ್ತಪ್ಪ ನೀನೇ ಕ್ಯಾಪ್ಟನು ಅಂದಾಗ ಬೇಡ್ಕೊಂಡು ಹೋದ್ರಿ ತಾನೆ, ಬನ್ನಿ ಆಡಿ ಅಂತ. ಒಬ್ಬರೇ ಆಡೋಕ್ಕಾಗತ್ತಾ? ಟೀಮ್ ಬೇಡವಾ? ಟಾಸ್ಕ್ ಬೇಡವಾ?
ಎಂಟರ್ಟೈನ್ಮೆಂಟ್ ಬೇಡವಾ? ಒಬ್ಬರೇ ಎಲ್ಲ ಕಿಸ್ತಿ ದಬಾಕ್ಬಿಡೋಕ್ಕಾಗತ್ತಾ ಯಾರೂ ಇಲ್ಲದೆ? ನಾನು ಅನ್ನೋದನ್ನ ಬಿಡ್ರಯ್ಯ, ಒಂದು ಸ್ವಲ್ಪ ಬಿಡಿ. 5% ನಾನು ಅನ್ನೋದನ್ನ ಬಿಟ್ಟರೆ 10% ಖುಷಿಯಾಗಿರ್ತಾರಂತೆ ಉಪ್ಪಿ ಸರ್ ಹೇಳಿದ್ದಾರೆ. ಉಪ್ಪಿ ಸರ್ ಅಟ್ಲೀಸ್ಟ್ ಬಿಗ್ ಬಾಸ್ ಆ ಫ್ರೀ ಟೈಮಲ್ಲಿ ಉಪೇಂದ್ರ ಮೂವಿ ಹಾಕ್ಬಿಡಿ ಒಂಚೂರು, ಇನ್ನೊಂದ್ಸತಿ ನೋಡ್ಕೊಳ್ಳಿ ಅವರು ರಜತ್ ಅವರು. ಆ ಉಪೇಂದ್ರ ಮೂವಿ ಹಾಕ್ಬಿಟ್ಟು ಕೂರಿಸ್ಬಿಡಿ. ನಾನು ಊರು ಅವರು ಆಯಿತು. ಗೌತಮಿಯವರು ಫ್ರಸ್ಟ್ರೇಷನಲ್ಲೇ, ಕೋಪದಲ್ಲೇ, ಬೇಜಾರಲ್ಲೇ ಆ ಟವಲ್ನು ಅದು ಏನೋ ತೆಗೆದ್ಬಿಟ್ಟು ಅಲ್ಲಿ ಸೋಫಾ ಮೇಲೆ ಹಾಕಿರ್ಬೋದು, ಬೇಕು ಅಂತಲೇ ಹಾಕಿರ್ಬೋದು, ಅಥವಾ ಅದು ಕೈ ಟಚ್ಚು ಆಗಿರ್ಬೋದು. ಅಟ್ಲೀಸ್ಟ್ ಅಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡಿ ಹಿಂಗೆ ಮಾಡಿದ್ದಾರೆ ಅಂದು ದೊಡ್ಡವನಾಗ್ಬಿಡ್ತಿದ್ದಲ್ಲಪ್ಪ ನೀನು ರಜತ್ ಅವರು, ನೀವೇ ದೊಡ್ಡವರಾಗ್ಬಿಡ್ತಿದ್ರಲ್ಲ. ಅದು ಬಿಟ್ಟು ಅಲ್ಲಿ ದಿಂಬೆಲ್ಲ ತೆಗೆದು ಆ ಹೆಣ್ಮಕ್ಳ ಮೇಲೆ ಎಸೆಯೋದು ಯಾವ ಥರ ಸಂಸ್ಕೃತಿ ಇದು? ಆವಾಗ ಅವ್ರು ಮಾಡಿದ ತಪ್ಪಿಗಿಂತ ಇವ್ರದ್ದೊಂದು ತೂಕ ಜಾಸ್ತಿ ಆಗೋದು ತಪ್ಪು. ಅವಾಗ ಇನ್ನೂ ಡೌನ್ ಹೊಂಟೋದ್ರು. ಆ ಗೌತಮಿ ಅವರೇ ಮೇಲೆ ಬಂದರು. ಇವಳು ಅವಳೇನು ದೊಡ್ಡ ಈಕ್ವಾಲಿಟಿ, ಗಂಡು ಹೆಣ್ಣಿಗೆ ಎಲ್ಲ ಈಕ್ವಾಲಿಟಿನೇ, ಈಕ್ವಲ್ ಆಗೇ ಇರಬೇಕು, ಎಲ್ಲ ಸರಿ. ಬಟ್ ಒಂಚೂರು ಮಾನವೀಯತೆ ಅನ್ನೋದಿರಬೇಕು. ಎಲ್ಲದಕ್ಕಿಂತ ಮುಂಚೆ ಮಾನವೀಯತೆ ಅನ್ನೋದಿರಬೇಕು. ಅವ್ರು ತಿಂದುಬಿಡ್ತಾರೆ ಅಂದ್ಬಿಟ್ಟು ನಾವು ತಿಂದ್ಬಿಡೋದಲ್ಲ. ಅವರು ತಿನ್ನಲಿ ಬಿಡಿ, ಅವ್ರು ತಿಂದರೆ ಅವ್ರು ಅನುಭವಿಸ್ತಾರೆ. ಅವ್ರು ತಿಂದರು ಅಂದ್ಬಿಟ್ಟು ನಾವು ತಿಂದರೆ, ಅವ್ರಿಗಿಂತ ಜಾಸ್ತಿ ತಿಂದರೆ ಅದು ಯಾವ ಥರ ಅದು? ಅದು ಒಂದು ಹೆಣ್ಣಿನ ವಿಚಾರದಲ್ಲಿ ಏನೇ ಸಮಾನತೆ ಅಂತ ತಗೊಂಡ್ರು ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳು ಅನ್ನೋರು ಯಾವಾಗ್ಲೂ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿರೋ ಅಂಥದಕ್ಕೇ ಜಾಸ್ತಿ ನಿಂತಿರೋದು. ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಕೊಟ್ರು ಏನು ಕಳ್ಕೊಳ್ಳೋದು ಏನಿಲ್ಲ ಅಲ್ಲಿ, ಏನು ಕಳ್ಕೊಂಡು ಹೋಗಲ್ಲ ಅಲ್ಲಿ. ಆಯಿತಾ? ತುಂಬ ಹೋದ ಸೀಸನ್ ವಿನಯ್ ಅವರು ಅಂದರೆ ವಿನಯ್ ಅವರೇ ಎಷ್ಟೋ ಬೆಟರ್. ಅವ್ರು ಯಾರಿಗೂ ಈ ಥರ ಕೇವಲವಾಗಿ ತಾಯ್ತಾ ಕಟ್ಟಿಸ್ಕೊಂಡ್ಬಿಡ್ಬೇಕು, ಹಂಗೆ ಮಾಡಿಬಿಡ್ತೀನಿ, ನಾನು ಇರೋದೇ ಹಿಂಗೆ ಅನ್ನೋದು ಓಕೆ. ತಾಯ್ತಾ ಕಟ್ಟಿಸ್ಕೊಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಅವೆಲ್ಲ ಏನು ಇರಲಿಲ್ಲ. ಇವರು ಅವ್ರದ್ದು ಪ್ರೋಮ್ಯಾಕ್ಸ್ ಆಗಿದ್ದಾರೆ ರಜತ್ ಅವರು. ಸೊ ನೆಕ್ಸ್ಟ್ ಬರೋದಾದರೆ ರಜತ್ ಅವರೇ ಅದೇನೋ ಇಳೀರಿ, ಆ ಕಡೆ ಕೇಳಿರಿ ಬನ್ನಿ ಅಂತೆ ಇವರು ಧನರಾಜ್ ಅವ್ರು ಕೇಳ್ತಾರೆ, ನೀವು ತಾಯ್ತಾ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ದು ಎಲ್ಲರಿಗೂ ಬೇಜಾರಾಗಿದೆ ಅಂತ. ಇವಾಗಲೂ ಅದೇ ಹೇಳ್ತೀನಿ, ನನ್ನ ಆಟ ಆಡ್ತಿದ್ದೀನಿ, ಬನ್ನಿ ಎಳಿರಿ, ಆ ಕಡೆ ಕೀಳಿರಿ, ಆಡಿ. ಏನಾದ್ರು ಒಲಿಂಪಿಕ್ ಆಡಿಸ್ತಾರ? ಏನು WW ಅಪ್ಪ? ಏನು ಆ ಕಡೆ ಹಾಕಬೇಕು? ಏನು ಕೇಜ್ ಹಾಕಿಸ್ತಾರ? ಎಲ್ಲಿನೇ ಸೆಲ್ ಮಾಡ್ತಾರ? ಇಲ್ಲ ಮನಿಯಿಂದ ಬ್ಯಾಂಕ್ ಆಡ್ಸೋಣ? ಏನು WW ಗೇಮ ಇದು ಬಿಗ್ ಬಾಸು? ಯಪ್ಪ ಎಷ್ಟು ಸತಿ ಬಡ್ಕೊಳ್ಳೋದು? ನಿಮ್ಗೆ ಆಟನೇ ಗೊತ್ತಿಲ್ಲ, ಬಿಗ್ ಬಾಸ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನೀವು ಹೊಡೆದಾಡೋದು ಬಡ್ದಾಡೋದು ಏನು ಬರೀ ಟಾಸ್ಕ್ ಅಷ್ಟೇನಾ? ಟಾಸ್ಕ್ ಆಡೋದು ಒಂದೇ ಬಿಗ್ ಬಾಸು. ಆ ಟಾಸ್ಕ್ ಕೊಡೋದು ಕೂಡ ನೀವು ಹೆಂಗೆ ಆಡ್ತೀರಾ, ನೀವು ಹೆಂಗೆ ಥಿಂಕ್ ಮಾಡ್ತೀರಾ, ಆಯಿತಾ? ಮನಸಾಕ್ಷಿ ಇಟ್ಕೊಂಡು ಥಿಂಕ್ ಮಾಡ್ತೀರಾ, ಮನಸಾಕ್ಷಿ ಇಟ್ಕೊಂಡು ಗೇಮ್ ಆಡ್ತೀರಾ ಅನ್ನೋ ಕಾರಣಕ್ಕೇನೆ ಕೊಡೋದು ಟಾಸ್ಕು. ಅದನ್ನ ಇವರು ರೆಸ್ಲಿಂಗ್ ರೆವಲ್ಯೂಷನ್ ಮಾಡ್ಕೊಬಿಟ್ರು. WWE ಇವರು ಅಂಡರ್ಟೇಕರು, ಮಿಕ್ದವರೆಲ್ಲ ರೇಮೆಸ್ಟೋರಿಯೋ ಇವರು. ಅದೇನು ಅಂದ್ಕೊಂಡವ್ರು, ಬನ್ನಿ ಇಳಿರಿ ಆ ಕಡೆಕ್ಕೆ ತೋರಿಸ್ತೀನಿ ಅಂತೆ. ಏನು ಆ ಕಡೆ ರೆಡಿ ಮಾಡ್ಬೇಕಪ್ಪ ಇವ್ರಿಗೆ? ಅಲ್ಲಿ ಪ್ರತಿ ಒಂದೊಂದು ಸೆಕೆಂಡು, ಪ್ರತಿ ಒಂದೊಂದು ಫ್ರೇಮ್, ಪ್ರತಿ ಒಂದೊಂದು ಮೂಮೆಂಟು ಕೂಡ ಆ ಕಡೆನೇ. ಆಯಿತಾ? ಸರ್ವವಾಗಲ್ಲ, ಅದು ಗೆಲ್ಲಕ್ಕೆಂತೂ ಚಾನ್ಸೇ ಇಲ್ಲ. ಅಷ್ಟೇ, ಏನೋ ಹಿಂಗೆ ಅರ್ಚಾಡೋಕ್ಕೆ ಒಂದು 2-3 ವಾರ ಉಳ್ಕೊಬೋದು ಅಷ್ಟೇ. ಫೈನಲಲ್ಲಿ ಕೈ ಗಂಟ ಹೋಗ ಎಲ್ಲ ಸೀನೇ ಇಲ್ಲ, ಈ ಥರ ಎಲ್ಲ ಆ್ಯಟಿಟ್ಯೂಡ್ಗಳು ಇಟ್ಕೊಂಡು. ಸೊ ನೆಕ್ಸ್ಟ್ ಬರೋದಾದರೆ ಬಿಗ್ ಬಾಸ್ ಟೀಮ್ನ ಡಿವೈಡ್ ಮಾಡೋಕ್ಕೆ ಹೇಳ್ತಾರೆ. ಹಾಗೆ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಟೀಮ್ನ ಕ್ಯಾಪ್ಟನ್ಗಳಾಗಿ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರ ಟೀಮ್ ತುಂಬ ಚೆನ್ನಾಗಿ ಆಡಿ ಗೌತಮಿ ಅವರು ಹಾಗೂ ಮಂಜು ಅವರು ಎಲ್ಲ ಸಿಕ್ಕಾಪಟ್ಟೆ ಸಗದಾಗ ಆಡ್ತಾರೆ. ಆ್ಯಂಡ್ ಟೀಮ್ಗೆ ಪಾಯಿಂಟ್ ಕೂಡ ತಂದುಕೊಡ್ತಾರೆ. ನಾಳೆಯಿಂದ ಎಲಿಮಿನೇಷನ್ಸ್ ಇದೆ, ಟೀಮ್ ಎಲಿಮಿನೇಷನ್ಸ್ ಇದೆ. ಸೊ ನೋಡುವ
ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.